ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗೊಬ್ಬರು ಹೀರೋ ಎಂಟ್ರಿ ಆಗುತ್ತೆ ನೋಡಿ. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅನ್ನೋದು ನಿಮ್ಗೆ ಈಗ ಆಲ್ರೆಡಿ ಇಂಟ್ರೋದಲ್ಲಿ ಗೊತ್ತಾಗಿ ಹೋಗ್ಬಿಟ್ಟಿದೆ. ಎಂತ ಏನು ಕಣ್ಣದು? ಸಣ್ಣ ಕಣ್ಣು. ಹಾಗೇನೆ ಫೈನಲಿ ನಾವು ಏನು ತುಂಬ ವಿಶೇಷವಾದ ದಿನಕ್ಕೆ ಅಂತ ಅಂದ್ಕೊಂಡು ಬಂದಿದ್ವೋ ಅಲ್ಲಿ ಬಂದೇ ಬಿಟ್ಟಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಾಗ್ತಿದೆ. ನಾವು ಕಾರ್ ತೊಗೊತಿದ್ದೀವಿ. ಟಾಟಾ ಮೋಟಾರ್ಸ್ ಹತ್ರ ಬಂದಿದ್ದೀವಿ. ಇದು ಡ್ಯಾಡಿ ಅವ್ರದ್ದು, ನಮ್ಮದು ಎಲ್ಲರದ್ದು ತುಂಬ ವರ್ಷಗಳ ಕನಸು. ಬಾ ಯಾವ್ದಾಯ್ತು ಹುಡುಗನ ಹುಡುಗಿನ ನೀನು ಹುಡುಗಿ. ಹಾಗೆಯೇ ನನ್ನ ತಮ್ಮನ ಜೊತೆಗೆ ಒಂದು ಸೂಪರ್ ಡೂಪರ್ ಎಂಟ್ರಿ. ಮತ್ತು ತುಂಬ ವರ್ಷಗಳ ಕನಸು ಇವಾಗ ಈಡೇರ್ತಾ ಇದೆ. ಮೊದಲೆಲ್ಲ ಕಾರ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಡ್ಯಾಡಿ. ಬಟ್ ನಾವುಗಳೇನೆ ಬೇಡ, ನಿಮ್ಮ 3 ಜನ ಹೆಣ್ಮಕ್ಳುಗಳದ್ದು ಮದುವೆ ಆಗಬೇಕು ಮತ್ತು ಮಗನಿಗೆ ಕೆಲಸ ಸಿಗಬೇಕು, ಅದಾದಮೇಲೆ ಕಾರ್ ತೊಗೋಬೇಕು ಅಂತ ಹೇಳಿಬಿಟ್ಟು ಹೋಲ್ಡಲ್ಲಿ ಇರಿಸ್ತಾ ಇದ್ವಿ. ಬಟ್ ಆ ಒಂದು ಬ್ಯೂಟಿಫುಲ್ ಫೈನಲ್ ಸೂಪರ್ ಡೆಸ್ಟಿನೇಷನ್ ಡೇ ನಮಗಿವತ್ತು ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಕ್ಯಾಮ್ರಾ ಮುಂದೆ ಯಾವಾಗಲೂ ನಗಲ್ಲ, ಬಟ್ ಇವತ್ತೇ ಫಸ್ಟ್ ಅದಕ್ಕೆ ತೆಗಿತಾ ಇದ್ದೀನಿ ವಿಡಿಯೋನೇ. ಇವತ್ತೇ ಫಸ್ಟ್ ಅಂತ ನಮ್ಮಮ್ಮ ಇಷ್ಟೊಂದು ಓಪನ್ ಸ್ಮೈಲ್ ನಗಾಡಿರೋದು. ದಿಸ್ ಈಸ್ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಬಿಕಾಸ್ ಒಬ್ಬ ರೈತರಾಗಿ ಎಲ್ಲದನ್ನು ಸಾಧಿಸೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ಯಾಕಂದರೆ ನಮ್ಮ ಡ್ಯಾಡಿಯವರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ. ನಾವು ಕೂಡ ಅವ್ರ ಜೊತೆ ಹೇಗೆಲ್ಲ ಬೆಳೆದು ಬಂದ್ವಿ ಅನ್ನೋದನ್ನು ನಾವು ನೋಡಿದ್ದೀವಿ. 4 ಮಕ್ಕಳನ್ನ ಬೆಳೆಸಿ ಅವರನ್ನು ಓದಿಸಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಮಗನಿಗೆ ಕೆಲಸ ಕೊಡಿಸಿ, ಓ ಮೈ ಗಾಡ್, ನಿಜವಾಗ್ಲೂ ತುಂಬಾ ದೊಡ್ಡ ಅಚೀವ್ ನನ್ನ ಪ್ರಕಾರ ಅಂತೂ. ನನ್ನ ಲೈಫ್ನ ರಿಯಲ್ ಹೀರೋಯಿನ್ ನಮ್ಮಮ್ಮ ಡ್ಯಾಡಿ. ಸೂಪರ್. ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸೇ ಬರ್ತಾ ಇಲ್ಲ. ಬಿಕಾಸ್ ನಾವು ನೋಡಿದ್ದೀವಿ ಹೀಗೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನಮ್ಮ ಡ್ಯಾಡಿ ಅಂತೂ ಫುಲ್ ನರ್ವಸ್ ಆಗಿಬಿಟ್ಟಿದ್ರು. ಬಿಕಾಸ್ ಡ್ರೈವಿಂಗ್ ಕ್ಲಾಸಲ್ಲಿ ಕಲಿಸೋದೇ ಬೇರೆ ಥರ ಗಾಡಿಯಲ್ಲಿ, ಬಟ್ ಇದು ಫುಲ್ ಆಟೋಮೆಟಿಕ್ ಅಂದರೆ ಲೈಕ್ ತುಂಬ ಅಡ್ವಾನ್ಸ್ಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನರ್ವಸ್ ಆಗಿದ್ರು, ಬಟ್ ನಾಟ್ ಬ್ಯಾಡ್. ಯಾವಾಗ ನಾವು ನೆಕ್ಸ್ಟು ಕಾರ್ ಡೆಲಿವರಿ ತೊಗೊಂಡಿದ್ದಾಯಿತು. ತೊಗೊಂಡ್ಮೇಲೆ ಫಸ್ಟು ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಗಣಪತಿ ಟೆಂಪಲ್ನ ಹುಡ್ಕೊಂಡು ಹೊರಟ್ವಿ. ಕಲ್ತಿರೋದು ನಾರ್ಮಲ್ ಸ್ವಿಫ್ಟಲ್ಲಿ ಕಲ್ತಿರ್ತೀರಾ, ಯಾವ್ದಾರ ನಾರ್ಮಲ್ ಇಂಜಿನಲ್ಲಿ ಕಲ್ತಿರ್ತೀರಾ. ಸ್ವಲ್ಪ ಇದು ಓಡಿಸೋದು ಬೇರೆ ಥರ, ಕ್ಲಚ್ ಬಿಡೋದು ಬೇರೆ ಥರ ಇರ್ತದೆ. ಅದು ನೋಡ್ಕೊಂಡ್ರೆ ಆಯಿತು. ಮತ್ತು ಗಣಪತಿ ಟೆಂಪಲ್ಗೆ ಹೋದ್ವಿ. ಬಟ್ ಅಲ್ಲಿ 5 o'clock ಮೇಲೆ ಈವ್ನಿಂಗ್ ಓಪನ್ ಮಾಡೋದು ಅಂತ ಹೇಳಿದ್ರು. ಹಾಗಾಗಿ ಗಾಡಿಗೆ ಬೇಕಾಗಿದ್ದ ಆಕ್ಸೆಸರೀಸು ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೈಸೂರು ಟಾರ್ಪಲಿನ್ಸ್ಗೆ ಹೋದ್ವಿ. ಅಲ್ಲಿಂದ ಬಂದು ನೆಕ್ಸ್ಟು ಊಟನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮಲೆ ಮೋಡ
ಹಾಗೆ ಮನೆಗೆ ಹೋಗ್ತಾ ಎಲ್ಲರಿಗೂ ಸ್ವೀಟ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಮತ್ತು ನಮ್ಮ ಊರು ಪಿರಿಯಾಪಟ್ಟಣ ಆಗಿರೋದ್ರಿಂದ ಅಲ್ಲಿದು ಪವರ್ಫುಲ್ ಗಾಡ್ ಮಸ್ನಿಕಮ್ಮ, ಅಲ್ಲಿ ಟೆಂಪಲಲ್ಲೇ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಮಸ್ನಿಕಮ್ಮ ಟೆಂಪಲಲ್ಲಿ ಪೂಜೆಯನ್ನು ಮಾಡಿಸ್ಕೊತಾ ಇದ್ದೀವಿ. ಹಾಂ ಇಟ್ಟಿರಿ ಮಮ್ಮಿ ಸ್ವಲ್ಪ ಹಿಂದೆ. ಚೆಲ್ಲಿ ಕೆಳಗಡೆಗೆ ಹೋಗಿ ಅಲ್ಲಿ ಅಮ್ಮನ ಮುಂದೆ ಅಲ್ಲಿ ಹೊಡೀರಿ, ಅಮ್ಮನ ನೆನೆಸ್ಕೊಂಡು ಚೂರು ಹಾಕಂಗೆ. ಆಮೇಲೆ ಸ್ಲಿಪ್ಪರ್ ಹಾಕಬೇಡಿ, ಕರ್ಪೂರ ಆರಿದ್ಮೇಲೆ ಮೂವ್ ಮಾಡಿ. ಅದೆಲ್ಲ ಇದು ಅಮ್ಮ ಎಲೆ ಅಡಿಕೆ ಕೊಡಿ. ಕಿತ್ಕೊಡಿ, ಅದು ನಿಂಬೆಹಣ್ಣು ತೋರಿಸಿದ್ದೀನಿ. ಕೆಲವೊಂದು ಶೋರೂಮ್ಗಳಲ್ಲಿ ಮಾಡ್ತಾರೆ. ವೆಲ್ಕಮ್ ಹೋಮ್ ರೆಡ್ ಬೇಬಿ. ಅದು ಶೀತ ಆಗೈತೆ ಅನ್ಸುತ್ತೆ, ಅದಕ್ಕೆ. ವೆಲ್ಕಮ್ ಹೋಮ್ ಅನ್ನು. ಕೈ ತೊಳೆದಿದ್ದಾರೋ ಹಂಗೆ ತಿಳಿಸ್ತಿದ್ದಿಲ್ಲ ಅದ್ರೊಳಗೆ ಕೈ ಪುಟ ಪುಟ್ಬೇಡ ಕಣ. ಸುಸ್ತಾಯ್ತು ಉಂಟು ನನಗೆ. ತಿನ್ನಿ, ಅದು ಸ್ವೀಟ್ ತಿನ್ನಿ, ಸರಿ ಆಗುತ್ತೆ ಸುಸ್ತು. ಮುಖ ಬೇಕಾದ ತೊಳಿಬೇಕು. ಇನ್ನು ಒಂದು ಖುಷಿ ವಿಷಯ ಅನ್ನೋದ್ರ ಜೊತೆಗೆ ನನ್ನ ಮನಸ್ಸಿಗೆ ಪರ್ಸ್ನಲಿ ತುಂಬ ಕಷ್ಟ ಅನಿಸಿದ್ದು ರತನ್ ಟಾಟಾ ಅವರು. ನಿಜವಾಗ್ಲೂ ಅವ್ರನ್ನ ಈ ರೀತಿ ನೋಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ನನಗೆ ಶೋರೂಮಲ್ಲಿ ತುಂಬ ಅಳು ಬರ್ತಾಯಿತ್ತು ಆ ಫೋಟೋನ ಆ ರೀತಿ ನೋಡಿದಾಗ. ನಮ್ಮ ಬ್ಯಾಡ್ ಲಕ್ ಅದು. ಪ್ಲೀಸ್ ಮತ್ತೆ ನಮಗೋಸ್ಕರ ಹುಟ್ಟಿ ಬನ್ನಿ ಸರ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.